ಹೆಂಡತಿ ದಪ್ಪ ಇದ್ದಾಳೆ ಅಂಥೇಳಿ ಆಕೆಯನ್ನು ಪಾಪಿ ಪತಿ ಕೊಲೆಯೇ ಮಾಡಿಬಿಟ್ಟಿದ್ದಾನೆ. ಧಾರವಾಡದ ಹಣಸಿ ಗ್ರಾಮದಲ್ಲಿ ಇದೊಂದು ಘಟನೆ ನಡೆದಿರುವಂಥದ್ದು. 29 ವರ್ಷದ ಪ್ರಿಯಾಂಕಾ ಕಮಲಾಕರ್ ಮೃತ ಮಹಿಳೆ. ಹೆಂಡತಿಯ ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ. ಆಕೆಯ ಪತಿ ಬಸವರಾಜ್, ನೀನು ದಪ್ಪ ಇದೆಯಾ, ಗರ್ಭಿಣಿ ಆಗಲ್ಲ ಅಂಥೇಳಿ ಕೊಲೆಯನ್ನು ಮಾಡಿದ್ದಾನಂತೆ. 2 ದಿನಗಳ ಹಿಂದೆ ನಡೆದಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಪತಿ ಬಸವರಾಜ್ ಜೊತೆಗೆ ಮೃತ ಪ್ರಿಯಾಂಕಾ ಇರುವಂತಹ ಫೋಟೋ, ಹಾಗೆ ಬಸವರಾಜ್ನ ಈ ಹಿಂದಿನ ಫೋಟೋ. ಹೆಂಡತಿಗೆ ನೀನು ದಪ್ಪ ಇದೆಯಾ ಅಂಥೇಳಿ ಏನು ಕೊಲೆ ಮಾಡಿದ್ದಾನೆ ಬಸವರಾಜ್, ಆತೇನು ಹೂವಿನ ಬಳ್ಳಿ ಥರ ಇಲ್ಲ, ಆತನು ದಪ್ಪನೇ ಇದ್ದಾನೆ. ನೀನು ದಪ್ಪಗಿದೆಯಾ, ಗರ್ಭಿಣಿ ಆಗಲ್ಲ ಅಂಥೇಳಿ ಆಕೆಯನ್ನು ಕೊಲೆ ಮಾಡಿದ್ದಾನಂತೆ. 2024ರಲ್ಲಿ ಪ್ರಿಯಾಂಕಾ ಕಮಲಾಕರ್ ಜೊತೆ ಬಸವರಾಜ್ ವಿವಾಹ ಆಗಿರುತ್ತೆ. ಮದುವೆಯಾದ 1 ವರ್ಷದಲ್ಲಿನೇ ಈತ ತನ್ನ ಅಸಲಿ ರೂಪವನ್ನು ತೋರಿಸೋದಕ್ಕೆ ಶುರು ಮಾಡಿದ್ದ. ಬಂಗಾರ ತರುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ನೀನು ತವರಿನಿಂದ ಬಂಗಾರವನ್ನು ತೆಗೆದುಕೊಂಡು ಬಾ, ಹಣ ತೆಗೆದುಕೊಂಡು ಬಾ ಅಂಥೇಳಿ ಕಿರುಕುಳ ಕೊಡ್ತಾ ಇದ್ದಂತೆ. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಆಕೆ ದಪ್ಪ ಇದ್ದಾಳೆ, ಗರ್ಭಿಣಿ ಆಗಲ್ಲ ಅನ್ನೋದು ಕಾರಣವಾ, ಅಥವಾ ಈತ ಆಕೆಗೆ ಕೇಳಿದಂತಹ ಬಂಗಾರ ಹಣ ಕೊಡಲಿಲ್ಲ ಅನ್ನೋದು ಕಾರಣವಾ? ಪೊಲೀಸರಿಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದೆ. ವಿಚಾರಣೆಯಲ್ಲಿ ಏನಾದರೂ ಬಾಯ್ಬಿಟ್ಟಿದ್ದಾನೆ ಆಸಾಮಿ? ನವೀನ್, ಹೌದು. ಏನು ಧಾರವಾಡದ ಹಣಸಿ ಗ್ರಾಮದಲ್ಲಿ ಏನು ಈ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆ ನಿಜಕ್ಕೂ ಅಮಾನವೀಯವಾದಂತ ಘಟನೆ ಆಗಿರುವಂತದ್ದು. ಯಾಕಪ್ಪ ಅಂತಂತಂದ್ರೆ ಒಬ್ಬ ಪತಿ ತನ್ನ ಪತ್ನಿಯನ್ನೇ ಒಂದು ದಪ್ಪ ಇದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಕೊಲೆ ಮಾಡಿರುವಂತಹ ಒಂದು ಆರೋಪ ಈಗ ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ವರದಕ್ಷಿಣೆ ಕಿರುಕುಳ ಕೂಡ, ಏನು ಬಂಗಾರ ಬೆಳ್ಳಿ ಹಣ ತೆಗೆದುಕೊಂಡು ಬಾ ಅನ್ನೋ ಒಂದು ಕಿರುಕುಳ ಕೊಡ್ತಿದ್ದ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಏನು ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಈ ಆರೋಪಗಳಿಗೆ ಈಗಾಗಲೇ ಏನು ಸೋಮವಾರ ರಾತ್ರಿ ನಡೆದಂತ ಈ ಒಂದು ಕೊಲೆ ಏನಿದೆ, ಕತ್ತು ಹಿಸುಕಿ ಆತನ ಪತ್ನಿಯನ್ನ ಕೊಂದಿರುವಂತ ಏನು ಘಟನೆ ಇದೆ, ಇದಕ್ಕೆ ಈಗಾಗಲೇ ಆರೋಪಿಯನ್ನ ಕೂಡ ಏನು ನವಲಗುಂದ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು, ಬಂಧನಕ್ಕೊಳಪಡಿಸಿ ಈಗಾಗಲೇ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಈಗಾಗಲೇ ಏನು ಆರೋಪಿ ಬಾಯ್ಬಿಟ್ಟಿದ್ದಾನೆ ಅನ್ನೋದನ್ನ ಏನು ಧಾರವಾಡ ಜಿಲ್ಲಾ SP ಅವರು ಇನ್ ಮುಂದೆ ಆ ಮಾಹಿತಿಗಳನ್ನ ಬಿಚ್ಚಿಡಬೇಕಾಗಿರುವಂತದ್ದು. ಇದುವರೆಗೆ ಕೂಡ SP ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಅವ್ರ ಮಾಹಿತಿ ನಂತರವೇ ಈ ಒಂದು ಸಂಪೂರ್ಣವಾದಂತ ನಿಖರವಾದಂತ ಒಂದು ಕಾರಣ ಗೊತ್ತಾಗಬೇಕಾಗಿರುವಂತದ್ದು ನವೀನ್. ಆದ್ರೆ ಈ ಒಂದು ಘಟನೆಯನ್ನ ನೋಡ್ತಾ ಹೋದ್ರೆ, ಅಥವಾ ಏನು ಕುಟುಂಬಸ್ಥರು ಇದಕ್ಕೆ ಆರೋಪವನ್ನ ಮಾಡ್ತಾ ಇರುವಂತಹ ಒಂದು ನೋಡ್ತಾ ಹೋದ್ರೆ, ಇದು ನಿಜಕ್ಕೂ ಅಮಾನವೀಯವಾದಂತ ಘಟನೆ ಆಗಿರುವಂತದ್ದು. ರಾತ್ರಿ ವೇಳೆ ಇವರಿಬ್ಬರ ನಡುವೆ ಏನು ಗಲಾಟೆ ಆಗಿರುತ್ತೆ. ಈ ವೇಳೆಯಲ್ಲಿ ಕುತ್ತಿಗೆ ಹಿಸುಕಿ ಆತ ಕೊಂದಿರುವಂತದ್ದು. ಈಗಾಗಲೇ ಆತನ ಅರೆಸ್ಟ್ ಕೂಡ ಮಾಡಲಾಗಿರುವಂತದ್ದು. ವಿಚಾರಣೆ ಕೂಡ ಮುಂದುವರೆದಿರುವಂತದ್ದು ನವೀನ್. ಥ್ಯಾಂಕ್ ಯು ವಿನೋದ್.